ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್ ಸೌಮ್ಯ ರುದ್ರೇಶ್ ಬ್ಲಾಗ್ಸ್. ಇವತ್ತು ಬೆಳಗಿಂದ ವ್ಲಾಗ್ನ ಶುರು ಮಾಡಿದ್ದೀನಿ. ಇವತ್ತಿನ ವ್ಲಾಗ್ ಮುಂದುವರಿಯುತ್ತೆ. ಕೆಲವೊಂದು ಸಣ್ಣ ಪುಟ್ಟ ಟಿಪ್ಗಳನ್ನ ನನಗೆ ಗೊತ್ತಿರೋ ಮಟ್ಟಿಗೆ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ, ಅಮ್ಮ ಹೇಳಿರುವಂಥದ್ದು ಕೆಲವೊಂದಷ್ಟು. ಹಾಗೆ ಇಲ್ಲಿ ನೋಡ್ಬೋದು, ತಾಮ್ರ ಮತ್ತು ಹಿತ್ತಾಳೆ ಪಾತ್ರೆಗಳನ್ನು ನಾವು ಹುಣಸೆಹಣ್ಣು ಹಾಕಿ ಅಥವಾ ಪೀತಾಂಬರಿ ಹಾಕಿ ತೊಳೆದಿರ್ತೀವಲ್ವ, ತೊಳೆದು ಇಮಿಡಿಯೇಟಾಗಿ ನಾವು ಹಾಗೆ ಬಿಟ್ಟರೆ ನೀರಿನ ಕಲೆಗಳು ಕುತ್ಕೊಳ್ಳೋ ಚಾನ್ಸಸ್ ಇರುತ್ತೆ, ಕಪ್ಪಾಗುತ್ತೆ. ಹಾಗಾಗಿ ಇಮಿಡಿಯೇಟಾಗಿ ಒಣ ಬಟ್ಟೆನಲ್ಲಿ, ಶುದ್ಧವಾದಂತಹ ಒಣ ಬಟ್ಟೆನಲ್ಲಿ ಅದನ್ನು ಒರೆಸಿಡೋದ್ರಿಂದ ಆ ನೀರಿನ ಕಲೆಗಳು ಅದ್ರ ಮೇಲೆ ಕುತ್ಕೊಳ್ಳೋದಿಲ್ಲ. ಈ ಟಿಪ್ನ ಬೇಕಾದರೆ ನೀವು ಕೂಡ ಫಾಲೋ ಮಾಡಿ. ಅಮ್ಮ ಯಾವಾಗಲೂ ಹೀಗೆ ಮಾಡೋದು. ಅದನ್ನು ತೊಳೆದಾದ ನಂತರ ಅವರು ಪೀತಾಂಬರಿ ಕೂಡ ಯೂಸ್ ಮಾಡಲ್ಲ, ಹುಣಸೆಹಣ್ಣು ಹಾಕಿ ತೊಳೆದಾದ ನಂತರ ಒಣ ಬಟ್ಟೆಯಲ್ಲಿ ಒರೆಸಿಡ್ತಾರೆ. ಇದರಿಂದ ನೀರಿನ ಕಲೆಗಳನ್ನ ಅವಾಯ್ಡ್ ಮಾಡ್ಬೋದು. ನೋಡಿ, ಇವತ್ತಿನ ಪೂಜೆ ಇದಾಗಿತ್ತು. ಇವತ್ತೇ ಸೋಮವಾರದ ವ್ಲಾಗ್ ಇವತ್ತೇ ಎಡಿಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಕೆಲವೊಂದು ಸಣ್ಣ ಪುಟ್ಟ ಟಿಪ್ಗಳನ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಪೂಜೆ ಎಲ್ಲ ಮುಗಿದ ನಂತರ ಏನೋ ಒಂದು ಮನಸ್ಸಿಗೆ ಸಮಾಧಾನ. ಹಾಗೆ ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟಿಗೆ ನಾನು ಬಿಸಿಬೇಳೆ ಭಾತನ್ನು ಮಾಡಿದ್ದೆ. ತರಕಾರಿ ಎಲ್ಲ ಹಾಕ್ಬಿಟ್ಟು, ಬಟಾಣಿ ಇತ್ತು, ಹಸಿ ಬಟಾಣಿ ಸಿಗ್ತಾ ಇದೆಯಲ್ಲ ಇವಾಗ, ಅವರೆಕಾಳು, ಹಸಿ ಬಟಾಣಿ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಹೆಲ್ದಿಯಾಗಿ ಮಾಡಿದ್ದೆ. ಅದ್ರ ಜೊತೆಗೆ ಸ್ವಲ್ಪ ಮಿಕ್ಸರ್ ಇರಲೇಬೇಕು, ಖಾರ ಸೇವು ಇರಲೇಬೇಕು. ಹಂಗಾದರೆ ಬಿಸಿಬೇಳೆ ಭಾತ್ ಒಂಥರ ಇನ್ನೂ ಅದರ ಟೇಸ್ಟ್ ಡಬಲ್ ಆಗುತ್ತೆ ಅಂತ ಹೇಳ್ಬೋದು. ಆಲ್ರೆಡಿ ಎಲ್ಲ ರೆಸಿಪಿಗಳನ್ನ, ಅಂದರೆ ಬಿಸಿಬೇಳೆ ಭಾತ್ ರೆಸಿಪಿನೂ ಕೂಡ ನಾನು ಒಂದು 2-3 ವಿಧಾನದಲ್ಲಿ, ಅಂದರೆ ಒಂದು 2 ರೀತಿಯಲ್ಲಿ ನಾನು ನವಣೆನ ಬಳಸ್ಕೊಂಡು ಮಾಡೋದನ್ನು ಕೂಡ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿದ ನಂತರ, ಪೂಜೆ ಎಲ್ಲ ಆದ ನಂತರ, ಬ್ರೇಕ್ಫಾಸ್ಟ್ ಮುಗಿದ ನಂತರ ಅಡುಗೆಗೆ ಬಂದೆ. ಅಡುಗೆ ಇವತ್ತು ನುಗ್ಗೆಕಾಯಿ ಸಾಂಬಾರು ಮಾಡ್ಕೊಳ್ಳೋಣ ಅಂಥೇಳಿ. ನುಗ್ಗೆಕಾಯಿ ಇವಾಗ ಇನ್ನೇನು ಸೀಸನ್ನು ಚೆನ್ನಾಗಿರುತ್ತೆ ಇವಾಗ. ಹಾಗೆ ಅವರೆಕಾಯಿ ಸೀಸನ್ ಎಲ್ಲ ಮುಗಿತಾ ಬಂತು. ಇನ್ನೇನು ಸಮ್ಮರ್ ಸ್ಟಾರ್ಟ್ ಆಗ್ತಾ ಇದೆ. ತುಂಬ ಬಿಸಿಲಿದೆ ಇಲ್ಲಂತೂ ದಾವಣಗೆರೆಯಲ್ಲಿ. ಈಗೊಂದು ವೀಕಿಂದನೂ ಕೂಡ, ಒಂದು ವಾರದಿಂದನೂ ಕೂಡ ಸಖತ್ತು ಬಿಸಿಲು ಅಂದರೆ ಬಿಸಿಲಿದೆ. ಹಾಗೆ ಇಲ್ಲಿ ನೋಡ್ಬೋದು, ನುಗ್ಗೆಕಾಯಿ ಸಾಂಬಾರಿಗೆ ನಾನು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಸಾಸಿವೆ, ಜೀರಿಗೆ ಎಲ್ಲ ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡು, ನಾನು ಆಲ್ರೆಡಿ ನುಗ್ಗೆಕಾಯಿನೂ ಕೂಡ ಬೇಯಿಸ್ಕೊಂಡಿದ್ದೆ. ಸಪ್ರೇಟಾಗಿ ಬೇಯಿಸ್ತೀನಿ. ಒಂದೊಂದು ಸತಿ ಏನು ಮಾಡ್ತೀನಪ್ಪ ಅಂದರೆ ಒಗ್ಗರಣೆಗೆ ಹಾಕ್ತೀನಿ. ನುಗ್ಗೆಕಾಯಿ ಸ್ವಲ್ಪ ಎಳೆದಿತ್ತು ಅಂದರೆ ಒಗ್ಗರಣೆಲಿ ಬೇಗ ಬೆಂದ್ಕೊಂಡ್ಬಿಡುತ್ತೆ. ಹಾಗೆ ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಳ್ಳಿ. ಯಾವುದೇ ಸಾಂಬಾರಿಗಾಯಿತು, ಕೆಲವೊಂದು ಸಾಂಬಾರುಗಳಿಗೆ, ಈ ಸೊಪ್ಪಿನ ಸಾರುಗಳಿಗಾಯಿತು, ನುಗ್ಗೆಕಾಯಿ ಸಾಂಬಾರಿಗಾಯಿತು, ಮೂಲಂಗಿ ಬೇಳೆ ಸಾಂಬಾರಿಗಾಯಿತು, ಇದಕ್ಕೆಲ್ಲ ಸ್ವಲ್ಪ ಬೆಳ್ಳುಳ್ಳಿನ ನಾವು ಕ್ರಷ್ ಮಾಡಿ ಹಾಕೋದ್ರಿಂದ ಒಂದು ರುಚಿ ಕೊಡುತ್ತೆ, ಒಂದು ಒಳ್ಳೆ ಫ್ಲೇವರ್ ಇರುತ್ತೆ, ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಜೊತೆಗೆ ಪಲ್ಯಕ್ಕೂ ಕೂಡ ನಾನು ಇವತ್ತು ರೆಡಿ ಮಾಡಿ ಇಟ್ಬಿಡ್ತೀನಿ. ಬೆಳಗ್ಗೆನೇ ಏನಪ್ಪ ಅಂದರೆ ಸಾಂಬಾರು ಮತ್ತು ಪಲ್ಯಗಳಾಯಿತು, ರೆಡಿ ಆಯಿತು ಅಂತಂದರೆ ನಾವು ಮಧ್ಯಾಹ್ನಕ್ಕೆ ಬೇಗ ಮಾಡ್ಕೋಬೋದು. ಹಾಗೆ ನೋಡ್ಬೋದು, ಹೇಳಿದ್ನಲ್ಲ ಮೊದಲೇ ಹೇಳಿದಾಗೆ ಸಪ್ರೇಟಾಗಿ ನುಗ್ಗೆಕಾಯಿನ ಬೇಯಿಸ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಬೇಯಲಿಕ್ಕಾಗಿ ಸ್ವಲ್ಪ ಅರಿಶಿನ, ಉಪ್ಪು ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ನಾನು ಇದಕ್ಕೆ ನುಗ್ಗೆಕಾಯಿ ಬೇಯಿಸಿರುವಂಥ, ಒಂದು ಅರ್ಧ ಬೇಯಿಸಿದ್ರೆ ಸಾಕು, ಒಂದು 5 to 6 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಬೇಗ ಮಾಡಬೇಕು ಅಂದರೆ ಈ ಒಂದು ಟಿಪ್ನ ಫಾಲೋ ಮಾಡಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾವು ನುಗ್ಗೆಕಾಯಿ ಎಲ್ಲ ಒಗ್ಗರಣೆಗೆ ಚೆನ್ನಾಗಿ ಮಿಕ್ಸ್ ಆದ ನಂತರ ನಾವು ಇದಕ್ಕೆ ಸ್ಪೈಸಸ್ ಏನು ಪುಡಿಗಳನ್ನ ಹಾಕ್ಕೋಬೇಕಾಗುತ್ತೆ. ಸಾಂಬಾರು ಪುಡಿ, ಹಾಗೆ ಸ್ವಲ್ಪ ಹುಣಸೆಹಣ್ಣಿನ ರಸ ಕೂಡ ಹಾಕೋತಾ ಇದ್ದೀನಿ. ಬೇಳೆ ಟೊಮೊಟೊನ ನಾನು ಬೇಳೆ ಬೇಯಲಿಕ್ಕೆ ಹಾಕ್ಕೊಂಡಿದ್ದೆ. ಈಗ ಮನೇಲಿ ಮಾಡಿಟ್ಟಿರುವಂಥ ಸಾಂಬಾರು ಪುಡಿ, ಹಾಗೆ 1 ಟೇಬಲ್ ಸ್ಪೂನಷ್ಟು MTR ಸಾಂಬಾರು ಪುಡಿ ಚೆನ್ನಾಗಾಗುತ್ತೆ ಈ ಒಂದು ನುಗ್ಗೆಕಾಯಿ ಸಾರಿಗೆ. ಹಾಗೆ ಖಾರ ಪುಡಿ ನಿಮ್ಮ ರುಚಿಗೆ. ಇಷ್ಟೆಲ್ಲನೂ ಪುಡಿಗಳನ್ನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಬೇಳೆ ಹಾಕೋಕ್ಕಿಂತ ಮುಂಚೆ ಇದೆಲ್ಲನೂ ಮಾಡಿಕೊಂಡ್ರೆ ಆ ನುಗ್ಗೆಕಾಯಿಗೆ ಹದವಾಗಿ ಹಿಡಿಯುತ್ತೆ. ಹಾಗೆ ಬೇಯಿಸಿರುವಂತಹ ಬೇಳೆ, ಟೊಮೊಟೊ ಎಲ್ಲ ಹಾಕ್ಬಿಟ್ಟು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಂಡ್ರೆ, ಎಷ್ಟು ಬೇಕಷ್ಟು ನೋಡಿಕೊಂಡು, ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಹಾಕ್ಕೊಂಡು ಕುದಿಸ್ಕೊಂಡ್ರೆ ನುಗ್ಗೆಕಾಯಿ ಸಾಂಬಾರು ರೆಡಿ. ಫೈನಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ಮುಗೀತು. ಹಾಗೆ ಇವತ್ತು ಸ್ವಲ್ಪ ಸೊಪ್ಪುಗಳನ್ನು ಕೂಡ ತಂದಿದ್ರು. ಅದನ್ನು ಹಾಗೆ ಇಡೋದಕ್ಕಿಂತ ಸ್ವಲ್ಪ ಎಲ್ಲ ಬಿಡಿಸಿ ರೆಡಿ ಮಾಡಿ ಇಟ್ಕೊಂಡ್ರೆ ಒಂದು ವಾರದ ತನಕ ನಾವು ಯೂಸ್ ಮಾಡ್ಕೋಬೋದು ಸೊಪ್ಪುಗಳನ್ನ. ಕರಿಬೇವಿನ ಸೊಪ್ಪಾಯಿತು, ಕೊತ್ತಂಬರಿ ಸೊಪ್ಪು ಒಂದು 3 to 4 ದಿನ ಆಗುತ್ತೆ. ಏಕೆಂದರೆ ನಾನು ಆಲ್ಮೋಸ್ಟ್ ಎಲ್ಲ ತರಕಾರಿಗಳಿಗೂ ಕರಿಬೇವು ಇಲ್ಲದೇ ಇದ್ದರೂ ನನಗೆ ಕೊತ್ತಂಬರಿ ಇರಲೇಬೇಕು. ಹಾಗಾಗಿ ಎಲ್ಲ ಬಿಡಿಸಿ ಇಟ್ಕೊಂಡ್ರೆ ಒಂದು ವಾರನೇ ಆಗುತ್ತೆ. ಹಾಗಾಗ್ಬಿಟ್ಟು ಸೊಪ್ಪು, ತರಕಾರಿಗಳೆಲ್ಲ ಹಾಗೆ ಈಗ ಸೀಸನ್ ಇನ್ನೇನು ಮುಗಿತಾ ಬಂತು, ಅವರೆಕಾಯಿ, ಬಟಾಣಿ ಎಲ್ಲ ಸೀಸನ್ನು ಮುಗಿತಾನೂ ಬಂತು, ಅವರೆಕಾಯಿ ಸೀಸನ್ನು. ಅದೆಲ್ಲನೂ ಕೂಡ ತೆಗೆದುಕೊಂಡು ಬಂದಿದ್ದರು. ಹಾಗೆ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಸೊಪ್ಪುಗಳನ್ನೆಲ್ಲ ಬಿಡಿಸಿ ಇಟ್ಕೋತಾ ಇದ್ದೆ. ಒಂದು ವಾರಕ್ಕಾಗುವಷ್ಟು ತರಕಾರಿಗಳು ಒಂದು 4 ದಿನಕ್ಕೊಮ್ಮೆ ಮಾರ್ಕೆಟ್ ಮಾಡ್ಕೊಂಬರ್ತಾರೆ. ಹಾಗಾಗಿ ಒಂದು 4 ದಿನಕ್ಕಾಗುವಷ್ಟೆಲ್ಲ ತರಕಾರಿ ನೋಡ್ಬೋದು. ಇಲ್ಲಿ ಅವರೆಕಾಯಿ ಎಲ್ಲ ಬಿಡಿಸಿ ಇಟ್ಕೊಂಡ್ರೆ ಯಾವಾಗ ಬೇಕಾವಾಗ ನಾವು ಫ್ರಿಜ್ಜಲ್ಲಿ ಇಟ್ಟರೆ ಬಳಸ್ಕೋಬೋದು.
ಹಾಗೆ ಇಲ್ಲಿ ಹಂಗೆ ಹಿಂಗೆ ಅನ್ನೋ ಹೊತ್ತಿಗೆ ಟೈಮು ಸಂಜೆ ಆಗೋಗ್ಬಿಡುತ್ತೆ, ಗೊತ್ತೇ ಆಗಲ್ಲ ಟೈಮ್ ಅಂತೂ ಹೋಗೋದು. ಹಾಗೆ ಸಂಜೆ ಮಕ್ಕಳು ಕೂಡ ಸ್ಕೂಲಿಂದ ಬಂದರು, ಅವ್ರಿಗೆ ಈ ಶಾವಿಗೆ ಉಪ್ಪಿಟ್ಟೆಲ್ಲ ಮಾಡಿಕೊಡ್ತಾ ಇದ್ದೆ. ಅಂದರೆ ಈ ಉಪ್ಪಿಟ್ಟು ಅವಲಕ್ಕಿ ಎಲ್ಲ ಹೆಂಗಾಗ್ಬಿಟ್ಟಿದೆ ಅಂದರೆ ಬಾಕ್ಸ್ಗೆಲ್ಲ ಸರಿ ಹೋಗಲ್ಲ ಮಕ್ಕಳು ಲಂಚ್ ಬಾಕ್ಸ್ಗೆ ಅಂತೇಳ್ಬಿಟ್ಟು ಅದನ್ನು ಮಾಡೋದೇ ಇಲ್ಲ. ಹಾಗಾಗಿ ಮಕ್ಕಳು ಸ್ಕೂಲಿಂದ ಬಂದಾದಮೇಲೆ ಈವ್ನಿಂಗ್ ಸ್ನ್ಯಾಕ್ಸ್ ಥರ ಅದನ್ನು ಮಾಡಿಕೊಡ್ತೀನಿ. ಇದು ನಮ್ಮ ಕಡೆ ಸಿಗುವಂಥ ಒಂದು ಚಿಕ್ಕ ಶಾವಿಗೆ, ಇದು MTR ಶಾವಿಗೆ ಅಲ್ಲ, ಇದು ಉದ್ದುದ್ದ ಇರುತ್ತೆ. ನಾವು ಶಾವಿಗೆ ಬಸಿತೀವಲ್ಲ ಆ ಶಾವಿಗೆಯಲ್ಲಿ ಇವತ್ತು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಇದಕ್ಕೆ ಜಾಸ್ತಿ ನೀರು ಹಾಕೋಗಿಲ್ಲ. MTR ಶಾವಿಗೆಗೆ ಸ್ವಲ್ಪ ನೀರು ಹಾಕಿದ್ರೂ ಹಿಡಿಯುತ್ತೆ, ಬಟ್ ಈ ಶಾವಿಗೆಗೆ ನಾವು ನೀರು ಜಾಸ್ತಿ ಹಾಕಿದ್ರೆ ಏನಾಗುತ್ತಪ್ಪ ಅಂದರೆ ಮೆತ್ತಗೆ ಹಾಕೋಗ್ಬಿಡುತ್ತೆ, ಉಪ್ಪಿಟ್ಟು ಅಷ್ಟು ಚೆನ್ನಾಗಿ ಆಗೋದಿಲ್ಲ. ನೋಡಿ, ಈಗ ಚೆನ್ನಾಗಿ ಅದನ್ನು ಕಟ್ ಮಾಡಿಕೊಂಡು ಚೆನ್ನಾಗಿ ತುಪ್ಪದಲ್ಲಿ ಹಾಕಿ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಏನಾದರೂ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು ಫ್ರೈ ಮಾಡ್ಕೊಂಡು ಮಾಡೋದ್ರಿಂದ ಬಿಡಿ ಬಿಡಿಯಾಗಿರುತ್ತೆ, ಅಂಟೋದಿಲ್ಲ. ಈಗ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆಗೆ ಕಡಲೆಬೇಳೆ, ಸಾಸಿವೆ, ಜೀರಿಗೆ ಎಲ್ಲ ಹಾಕ್ಕೊಂಡು ಈಗ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಶಾವಿಗೆ ಉಪ್ಪಿಟ್ಟಿಗೆ. ಹಾಗೆ ಸ್ವಲ್ಪ ಕಡಲೆಬೇಳೆ ಹೊಂಬಣ್ಣಕ್ಕೆ ಬರಬೇಕು. ಹಾಗೆ ಹಸಿರು ಮೆಣಸಿನ್ಕಾಯಿ, ಹಣ್ಣು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಕರಿಬೇವು ಹಾಕ್ಕೊಂಡಿದ್ದೀನಿ. ಈ ಹಣ್ಣು ಮೆಣಸಿನ್ಕಾಯಿ ಸ್ವಲ್ಪ ಖಾರ ಬಿಡ್ಕೋಬೇಕು. ಹಾಗೆ ಈರುಳ್ಳಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಜಾಸ್ತಿ ಇದ್ದಷ್ಟು ಈ ಒಂದು ಶಾವಿಗೆ ಉಪ್ಪಿಟ್ಟು ರುಚಿಯಾಗಿರುತ್ತೆ. ಹಾಗೆ ಒಂದೇ ಒಂದು ಕಟ್ ಮಾಡಿರೋ ಟೊಮೊಟೊನೂ ಕೂಡ ನಾನು ಹಾಕ್ಕೊತಾ ಇದ್ದೀನಿ. ಟೊಮೊಟೊ ಚೆನ್ನಾಗಿ ಬೇಯಬೇಕು, ಸ್ವಲ್ಪ ಮ್ಯಾಶ್ ಆಗಬೇಕು. ನಿಂಬೆಹಣ್ಣು ಕೂಡ ಹಾಕೋಬೋದು. ನಾನಿಲ್ಲಿ ಸ್ವಲ್ಪ ಒಂದೇ ಒಂದು ಟೊಮೊಟೊನ ಹಾಕ್ಕೊಂಡು ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬೇಗ ಸಾಫ್ಟ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ, ಟೊಮೊಟೊ ಎಲ್ಲ ಚೆನ್ನಾಗಿ ಬೇಗ ಬೆಂದ್ಕೊಳ್ಳುತ್ತೆ ಅಂತೇಳಿ. ನೋಡ್ಬೋದು ಈಗ ಶಾವಿಗೆ ನಾನು 1 ಕಪ್ ಶಾವಿಗೆಗೆ 1-1.25 ಕಪ್ ಶಾವಿಗೆ ಇದೆ, 1/4 ಕಪ್ಪಷ್ಟೇ ನಾನು ನೀರು ಹಾಕ್ಕೋತಾ ಇದ್ದೀನಿ. ಒಟ್ಟಿನಲ್ಲಿ ಈ ಶಾವಿಗೆಗೆ ಜಾಸ್ತಿ ನೀರು ಹಾಕಿದ್ರೆ ಮುದ್ದೆ ಥರ ಆಗೋಗ್ಬಿಡುತ್ತೆ, ಶಾವಿಗೆ ಉಪ್ಪಿಟ್ಟು ಅಷ್ಟೊಂದು ಚೆನ್ನಾಗಾಗೋದಿಲ್ಲ. ಹಾಗಾಗಿ ಎಷ್ಟು ನಾವು ಶಾವಿಗೆನ ತೆಗೆದುಕೊಳ್ತೀವೋ ಅಷ್ಟೇ ನೀರು ಹಾಕ್ಕೊಳ್ಳಿ, ಕರೆಕ್ಟಾಗಿ ಆಗುತ್ತೆ, ಕರೆಕ್ಟ್ ಕನ್ಸಿಸ್ಟೆನ್ಸಿನಲ್ಲಾಗುತ್ತೆ. ಹಾಗೆ ಭಾಳ ಹೊತ್ತು ಕೂಡ ಇದನ್ನು ಬೇಯಿಸ್ಕೋಬಾರ್ದು. ನೋಡಿ, ಈಗ ನೀರು ಕುದೀತಾ ಇದೆಯಲ್ಲ, ಕುದಿಯೋ ನೀರಿಗೆ ಶಾವಿಗೆನ ಹಾಕಿಬಿಟ್ಟು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಂಬಿಡಿ. ಅಷ್ಟೇ, ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಒಂದೇ 1 ನಿಮಿಷ ಅಷ್ಟೇ, ಜಾಸ್ತಿ ಇವತ್ತು ಬೇಯಿಸೋ ಹಾಗಿಲ್ಲ, ಒಂದೇ 1 ನಿಮಿಷ ನೀವು ಆಫ್ ಮಾಡ್ಕೊಂಡಾದರೂ ಆಯ್ತು. ಸ್ವಲ್ಪ ಕಾಯಿ ತುರಿ ಆಗ್ಲೇ ಸರ್ವ್ ಮಾಡೋದಾದರೆ ಕಾಯಿ ತುರಿ, ಕೊತ್ತಂಬರಿ ಕೂಡ ಇನ್ನೇನು ಇಳಿಸ್ಕೋತೀವಿ ಅನ್ನೋವಾಗ ನೀವು ಹಾಕ್ಕೊಂಡು ಆಫ್ ಮಾಡ್ಕೊಂಬಿಟ್ರೆ ಆಯಿತು. ಜಾಸ್ತಿ ಇವತ್ತು ಬೇಯಿಸಿದ್ರೆ ಏನಾಗುತ್ತೆ ಅಂದರೆ ಮುದ್ದೆ ಥರ ಆಗೋಗ್ಬಿಡುತ್ತೆ ಈ ಶಾವಿಗೆ. ಹಾಗಾಗಿ ಸ್ವಲ್ಪ ಅದು ನೀವು ಮುಚ್ಚಿಟ್ಬಿಡಿ ಅಷ್ಟೇ. ಆಫ್ ಮಾಡ್ಕೊಂಬಿಟ್ಟು ಫ್ಲೇಮ್ನ 1 ನಿಮಿಷ ಬಿಟ್ಬಿಟ್ಟು ಆಫ್ ಮಾಡ್ಕೊಂಬಿಡಿ. ಆಫ್ ಮಾಡಿಕೊಂಡು ಒಂದು ತಟ್ಟೆನ ಅಥವಾ ಒಂದು ಪ್ಲೇಟ್ನ ಅದಕ್ಕೆ ಪೂರ್ತಿಯಾಗಿ ಮುಚ್ಚಿಟ್ಬಿಡಿ. ನೋಡ್ಕೊಳ್ಳಿ, ಈಗ ಉಪ್ಪು ಖಾರ ಎಲ್ಲ ನೋಡಿಕೊಂಡು ನೀವು ಒಮ್ಮೆ ಮಿಕ್ಸ್ ಮಾಡ್ಕೊಂಡು ಮುಚ್ಚಿಟ್ಬಿಟ್ರೆ ಆಯಿತು. ಚೆನ್ನಾಗಾಗಿರುತ್ತೆ, ಕರೆಕ್ಟ್ ಹದವಾಗಿರುತ್ತೆ. ಜಾಸ್ತಿ ನೀರು ಹಾಕೋಕೆ ಹೋಗ್ಬಿಡಿ ಅಷ್ಟೇ. ಇದು MTR ಶಾವಿಗೆ ಥರ ಇದಾಗಿರಲ್ಲ. ನೋಡ್ಬೋದು, 1-2 ನಿಮಿಷ ಮುಚ್ಚಿಟ್ಟಿದ್ದೆ ಅಷ್ಟೇ, ಹರಡ್ಕೊಳ್ಳುತ್ತೆ ಅಂತ ಹೇಳ್ತಾರಲ್ಲ, ನೋಡಿ ಶಾವಿಗೆ ಎಷ್ಟು ಚೆನ್ನಾಗಾಗಿದೆ, ಬಿಡಿ ಬಿಡಿಯಾಗಿದೆ, ಉದ್ರಾಗೂ ಕೂಡ ಆಗಿದೆ. ಸೊ ಇಷ್ಟೇ, ಸಿಂಪಲಾಗಿ ಮಾಡ್ಕೋಬೋದು. ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ ಈ ಒಂದು ರೆಸಿಪಿ. ಇಷ್ಟೇ, ಉಪ್ಪು ಖಾರ ಹಾಕಿ ಸ್ವಲ್ಪ ನಿಂಬೆಹಣ್ಣನ್ನ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದಾಗಿತ್ತು ನನ್ನ ಇವತ್ತಿನ ದಿನದ ಬೆಳಗಿಂದ ಸಂಜೆಯ ಒಂದು ರೂಟೀನ್. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ಒಂದು ರೆಸಿಪಿ ಕೂಡ. ಹಾಗೆ ಮೀಶೋದಿಂದ ಒಂದು ವಾಲ್ ಸ್ಟಿಕ್ಕರ್ನು ಕೂಡ ನಾನು ತರಿಸಿದ್ದೆ, ತುಂಬ ಚೀಪ್ ಆ್ಯಂಡ್ ಬೆಸ್ಟಾಗಿ. ನಮ್ಮದು ವೈಟ್ ಗೋಡೆ ಆಗಿರೋದ್ರಿಂದ ಸ್ವಲ್ಪ ಖಾಲಿ ಅನ್ನಿಸ್ತಿತ್ತು, ಹಾಗಾಗಿ ಫುಲ್ ತೋರಿಸ್ತೀನಿ ನಿಮಗೆ, ನೋಡ್ಬೋದು. ಈ ಡಿಸೈನ್ ಒಂದು ಬ್ಲ್ಯಾಕ್ ಆ್ಯಂಡ್ ರೆಡ್ ಕಾಂಬಿನೇಷನ್ ಇರೋ ಒಂದು ಈ ಥರ ಪಕ್ಷಿ ಚಿತ್ರನ, ಪಂಜರದ ಮತ್ತು ಪಕ್ಷಿ ಒಂದು ಸ್ಟಿಕ್ಕರ್ನ ನಾನು ತರಿಸಿದ್ದೆ. ಹೇಗಿತ್ತು, ಮೀಶೋದಲ್ಲಿ ತುಂಬ ಕಡಿಮೆ ಬೆಲೆಗೆ ನಮಗೆ ಒಳ್ಳೊಳ್ಳೆ ಪ್ರಾಡಕ್ಟ್ಗಳು ಸಿಗುತ್ತೆ, ಈ ಥರದ್ದು ಡೆಕೋರೇಟಿವ್ ಪ್ರಾಡಕ್ಟ್ಸು. ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯ ತುಂಬ ಮುಖ್ಯ. ಹಾಗೆ ಹೊಸದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.